ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ರಾಜಕಾರಣದಲ್ಲಿ ಈಗ ಒಂದು ಹೊಸ ರಾಜಕೀಯ ಸಮೀಕರಣದ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ, ಮತ್ತೊಂದ್ ಕಡೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ. ಇದರ ನಡುವೆ ಬಕ್ರೀದ್ ಸಂದರ್ಭದಲ್ಲಿ ಜಾನುವಾರು ವಧೆಗೆ ಸಂಬಂಧಿಸಿದ ಮದ್ರಾಸ್ ಹೈಕೋರ್ಟ್ನ ಕೆಲ ನಿರ್ದೇಶನಗಳಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ನೀಡಿರುವ ಬೆಳವಣಿಗೆಯು ರಾಜಕೀಯ ಚರ್ಚೆಗೆ ಹೊಸ ತಿರುವನ್ನ ನೀಡಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಅಣ್ಣಾಮಲೈ ಮತ್ತು ವಿಜಯ್ ನಡುವಿನ ರಾಜಕೀಯ ಸಂಬಂಧ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ? ಅಣ್ಣಾಮಲೈ ಯಾಕೆ ವಿಜಯ್ ಸರ್ಕಾರದ ಕೆಲ ಕ್ರಮಗಳನ್ನ ಬಹಿರಂಗವಾಗಿ ಮೆಚ್ಚುತ್ತಾ ಇದ್ದಾರೆ? ಡಿಎಂಕೆ ವಿರುದ್ಧ ಇಬ್ಬರು ಒಂದೇ ಧಾಟಿಯಲ್ಲಿ ಮಾತನಾಡ್ತಾ ಇರೋದು ಕೇವಲ ರಾಜಕೀಯ ಕಾಕತಾಳೀಯವ ಅಥವಾ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಅಧ್ಯಾಯ ಆರಂಭವಾಗಿದೆಯಾ? ಇಂದಿನ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಗೆಳೆಯರೆ, ಕರೂರ್ ಮತ್ತೊಮ್ಮೆ ತಮಿಳುನಾಡು ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ಕಳೆದ ವರ್ಷ ವಿಜಯ್ ಅವರ ಭಾರೀ ಸಾರ್ವಜನಿಕ ಸಮಾವೇಶದ ವೇಳೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಹಲವರು ಮೃತಪಟ್ಟಿದ್ರು ಮತ್ತು ಅನೇಕರು ಗಾಯಗೊಂಡಿದ್ರು. ಈ ಘಟನೆ ರಾಜ್ಯಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇತ್ತೀಚೆಗೆ ಮುಖ್ಯಮಂತ್ರಿ ವಿಜಯ್ ಮತ್ತೆ ಕರೂರ್ಗೆ ಭೇಟಿ ನೀಡಿ ಮೃತಪಟ್ಟವರ ಕುಟುಂಬಗಳಿಗೆ ನೆರವನ್ನ ಘೋಷಿಸಿದ್ರು. ಕೆಲ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗದ ಆದೇಶ ಪತ್ರಗಳನ್ನ ವಿತರಿಸಿದ್ರು ಹಾಗೂ ದುರಂತದ ಸ್ಮರಣಾರ್ಥ ಸ್ಮಾರಕ ನಿರ್ಮಿಸುವುದಾಗಿ ಘೋಷಿಸಿದ್ರು. ಆದ್ರೆ ಈ ಭೇಟಿ ಕೇವಲ ಸಾಂತ್ವನ ಕಾರ್ಯಕ್ರಮವಾಗಿರಲಿಲ್ಲ. ತಮ್ಮ ಭಾಷಣದಲ್ಲಿ ವಿಜಯ್ ಈ ದುರಂತಕ್ಕೆ ಹಿಂದಿನ ಡಿಎಂಕೆ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಪೊಲೀಸ್ ವ್ಯವಸ್ಥೆಯ ನಿರ್ಲಕ್ಷ್ಯ ಕಾರಣ ಅಂತ ಆರೋಪಿಸಿದ್ರು. ಪೊಲೀಸ್ ಇಲಾಖೆ ತಮಗೆ ತಕ್ಷಣ ಕರೂರ್ಗೆ ಭೇಟಿ ನೀಡದಂತೆ ಸಲಹೆ ನೀಡಿತ್ತು ಅಂತಾನೂ ಅವರು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಡಿಎಂಕೆ ನಾಯಕರ ವಿರುದ್ಧವೂ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಭ್ರಷ್ಟಾಚಾರ ಮತ್ತು ಆಡಳಿತ ವೈಫಲ್ಯದಿಂದ ರಾಜ್ಯಕ್ಕೆ ಹಾನಿಯಾಗಿದೆ ಅಂತ ಟೀಕಿಸಿದ್ರು. ಇದಕ್ಕೆ ಪ್ರತಿಯಾಗಿ ಡಿಎಂಕೆ ನಾಯಕರು ಕರೂರ್ ಪ್ರಕರಣ ಇನ್ನೂ ತನಿಖೆಯಲ್ಲಿರುವಾಗ ರಾಜಕೀಯ ಲಾಭಕ್ಕಾಗಿ ಈ ವಿಷಯವನ್ನ ಬಳಸಿಕೊಳ್ಳೋದು ಸರಿಯಲ್ಲ ಅಂತ ಪ್ರತಿಕ್ರಿಯಿಸಿದ್ರು. ಈ ರೀತಿ ಕರೂರ್ ಘಟನೆ ಈಗ ಕೇವಲ ಒಂದು ದುರಂತವಾಗಿರದೆ ತಮಿಳುನಾಡಿನ ರಾಜಕೀಯ ಚರ್ಚೆಯ ಪ್ರಮುಖ ವಿಷಯವಾಗಿ ಮಾರ್ಪಟ್ಟಿದೆ. ಆದ್ರೆ ಈಗ ಎಲ್ಲರ ಗಮನ ಸೆಳೀತಾ ಇರೋದು ಮತ್ತೊಬ್ಬ ನಾಯಕನ ನಡೆ. ಅವರು ಅಣ್ಣಾಮಲೈ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಬಂದ ನಂತರ ಅಣ್ಣಾಮಲೈ ತಮ್ಮ ವಿ ದ ಪೀಪಲ್ ಎಂಬ ಜನ ಚಳವಳಿಯ ಮೂಲಕ ಹೊಸ ರಾಜಕೀಯ ಪಯಣ ಆರಂಭಿಸಿದ್ದಾರೆ. ತಮಿಳು ಅಸ್ಮಿತೆ, ಯುವಜನರ ಉದ್ಯೋಗ, ಗುಣಮಟ್ಟದ ಶಿಕ್ಷಣ, ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಹಾಗೂ ಉತ್ತಮ ಆಡಳಿತದಂತಹ ವಿಷಯಗಳನ್ನ ಮುಂದಿಟ್ಕೊಂಡು ಅವರು ಜನರ ನಡುವೆ ಹೊಸ ರಾಜಕೀಯ ಸಂವಾದವನ್ನ ಆರಂಭಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಪೊಲಾಚಿಯಲ್ಲಿ ನಡೆದ ಡ್ರಗ್ ಫ್ರೀ ಪೊಲಾಚಿ ಜಾಗೃತಿ ಸಮಾವೇಶ ಈ ಅಭಿಯಾನದ ಮೊದಲ ಪ್ರಮುಖ ಕಾರ್ಯಕ್ರಮವಾಗಿತ್ತು. ಇದು ಕೇವಲ ರಾಜಕೀಯ ಸಭೆಯಾಗಿರಲಿಲ್ಲ, ಸಮಾಜದ ಸಮಸ್ಯೆಗಳ ಕುರಿತು ಜನರೊಂದಿಗೆ ನೇರ ಸಂವಾದ ನಡೆಸುವ ಪ್ರಯತ್ನವಾಗಿತ್ತು. ಇದರ ನಡುವೆ ಅಣ್ಣಾಮಲೈ ಅವರ ಇತ್ತೀಚಿನ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾಗಿವೆ. ಅವರು ಹೊಸ ಸರ್ಕಾರಕ್ಕೆ ಕೆಲಸ ಮಾಡಲು ಸಮರ್ಪಕ ಸಮಯ ನೀಡಬೇಕು ಅಂತ ಹೇಳಿದ್ದಾರೆ. 1 ವರ್ಷ ಪೂರ್ಣಗೊಳ್ಳುವ ಮೊದಲೇ ಸರ್ಕಾರದ ಬಗ್ಗೆ ತೀರ್ಪು ನೀಡೋದು ನ್ಯಾಯಸಮ್ಮತವಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಟಿವಿಕೆ ಸರ್ಕಾರದ ಕೆಲ ಭ್ರಷ್ಟಾಚಾರ ವಿರೋಧಿ ಕ್ರಮಗಳನ್ನ ಕೂಡ ಅವರು ಮೆಚ್ಚಿಕೊಂಡಿದ್ದಾರೆ. ಇತ್ತೀಚಿನ ಕೆಲ ಮಾಧ್ಯಮ ವರದಿಗಳ ಪ್ರಕಾರ ಡಿಎಂಕೆ ರಾಜಕೀಯವಾಗಿ ಟಿವಿಕೆ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸಿದ್ರೆ ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಬೆಂಬಲ ನೀಡುವ ಬಗ್ಗೆ ಅಣ್ಣಾಮಲೈ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿದ್ದಾರೆ ಎಂಬ ಚರ್ಚೆಗಳು ನಡೀತಾ ಇವೆ. ಆದ್ರೆ ಇದುವರೆಗೂ ಟಿವಿಕೆ ಮತ್ತು ಅಣ್ಣಾಮಲೈ ನಡುವೆ ಯಾವುದೇ ಅಧಿಕೃತ ರಾಜಕೀಯ ಮೈತ್ರಿ ಘೋಷಣೆಯಾಗಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಅಣ್ಣಾಮಲೈ ಈ ಹಿಂದೆಯೂ ಟಿವಿಕೆ ಜೊತೆ ಕೆಲ ಸೈದ್ಧಾಂತಿಕ ಸಾಮ್ಯತೆಗಳಿವೆ ಅಂತ ಹೇಳಿದ್ರು. ಭ್ರಷ್ಟಾಚಾರದ ವಿರುದ್ಧದ ಹೋರಾಟ, ಆಡಳಿತದಲ್ಲಿ ಪಾರದರ್ಶಕತೆ, ಯುವಜನರಿಗೆ ಹೆಚ್ಚಿನ ಅವಕಾಶಗಳು ಹಾಗೂ ಅಭಿವೃದ್ಧಿ ಕೇಂದ್ರಿತ ರಾಜಕೀಯದಂತಹ ಕೆಲ ವಿಷಯಗಳಲ್ಲಿ ಇಬ್ಬರ ಅಭಿಪ್ರಾಯಗಳು ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇವೆ. ಆದ್ರೆ ಇದನ್ನ ಅಧಿಕೃತ ರಾಜಕೀಯ ಒಕ್ಕೂಟ ಅಂತ ಹೇಳಲು ಯಾವುದೇ ದೃಢವಾದ ಆಧಾರ ಸದ್ಯಕ್ಕಂತೂ ಇಲ್ಲ. ಇದರ ಮಧ್ಯೆ ಮತ್ತೊಂದು ಮಹತ್ವದ ಬೆಳವಣಿಗೆಯೂ ನಡೆದಿದೆ. ಬಕ್ರೀದ್ ಸಂದರ್ಭದಲ್ಲಿ ಜಾನುವಾರು ವಧೆಗೆ ಸಂಬಂಧಿಸಿದ ಮದ್ರಾಸ್ ಹೈಕೋರ್ಟ್ನ ಕೆಲ ನಿರ್ದೇಶನಗಳ ವಿರುದ್ಧ ಸಲ್ಲಿಕೆಯಾಗಿದ್ದ ಅರ್ಜಿಯ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಈ ಆದೇಶದಿಂದ ಟಿವಿಕೆ ಸರ್ಕಾರದ ಪರ ವಾದಕ್ಕೆ ತಾತ್ಕಾಲಿಕ ನೆಮ್ಮದಿ ದೊರೆತಿದೆ. ಆದ್ರೆ ಇದು ಅಂತಿಮ ತೀರ್ಪಲ್ಲ.
ಪ್ರಕರಣದ ಅಂತಿಮ ವಿಚಾರಣೆ ಮತ್ತು ತೀರ್ಪು ಇನ್ನೂ ಬಾಕಿ ಇದೆ. ಹೀಗಾಗಿ ಈ ಬೆಳವಣಿಗೆಯನ್ನ ವಿವಿಧ ರಾಜಕೀಯ ಪಕ್ಷಗಳು ತಮ್ಮದೇ ದೃಷ್ಟಿಕೋನದಿಂದ ವಿಶ್ಲೇಷಿಸ್ತಾ ಇವೆ. ಒಟ್ಟಾರೆಯಾಗಿ ನೋಡಿದ್ರೆ ತಮಿಳುನಾಡು ರಾಜಕಾರಣದಲ್ಲಿ ಈಗ ಹೊಸ ಬದಲಾವಣೆಗಳ ಲಕ್ಷಣಗಳು ಗೋಚರಿಸ್ತಾ ಇವೆ. ಒಂದ್ ಕಡೆ ಡಿಎಂಕೆ ತನ್ನ ರಾಜಕೀಯ ನೆಲೆಯನ್ನ ಬಲಪಡಿಸಲು ಪ್ರಯತ್ನಿಸ್ತಾ ಇದೆ. ಮತ್ತೊಂದ್ ಕಡೆ ಮುಖ್ಯಮಂತ್ರಿ ವಿಜಯ್ ತಮ್ಮ ಆಡಳಿತದ ಮೂಲಕ ಜನರ ವಿಶ್ವಾಸವನ್ನ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಣ್ಣಾಮಲೈ ಸಾಂಪ್ರದಾಯಿಕ ಪಕ್ಷ ರಾಜಕಾರಣದಾಚೆ ಹೊಸ ರಾಜಕೀಯ ಪರ್ಯಾಯವನ್ನ ಕಟ್ಟುವ ಪ್ರಯತ್ನದಲ್ಲಿದ್ದಾರೆ. ಮುಂದಿನ ಕೆಲ ತಿಂಗಳುಗಳಲ್ಲಿ ಈ ಮೂರು ರಾಜಕೀಯ ಶಕ್ತಿಗಳ ನಡೆ ತಮಿಳುನಾಡಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸಬಹುದು. ಹಾಗಾದ್ರೆ ಅಣ್ಣಾಮಲೈ ಮತ್ತು ವಿಜಯ್ ನಡುವಿನ ಈ ರಾಜಕೀಯ ಸಮೀಕರಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಟ್ಟಿಯಾಗತ್ತಾ ಅಥವಾ ಇಬ್ಬರು ತಮ್ಮದೇ ರಾಜಕೀಯ ಹಾದಿಯಲ್ಲಿ ಸಾಕ್ತಾರಾ? ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.